ಹೃದಯ ಸಂಬಂಧ ಕಾಯಿಲೆ, ಸ್ತನ ಕ್ಯಾನ್ಸರ್ ತಪಾಸಣೆಗೆ ಬಂದ ವಾಹನ ಮಾಹಿತಿಯೇ ಜನರಿಗೆ ನೀಡಿಲ್ಲ. ಆರೋಗ್ಯ ರಕ್ಷಾ ಸಮಿತಿಯವರಿಗೂ ತಿಳಿಸಿಲ್ಲ ಅಂತ ಅಸಮಾಧಾನ. ಆರೋಗ್ಯ ರಕ್ಷಾ ಸಮಿತಿ ಸದಸ್ಯರಿಂದಲೇ ಅಸಮಾಧಾನ. ಸರ್ಕಾರದ ಕಾರ್ಯಕ್ರಮದ ಮಾಹಿತಿ ನೀಡದ ಅಧಿಕಾರಿಗಳು ಆರೋಪ. ದಿನವೊಂದಕ್ಕೆ 8 ಲಕ್ಷ ಖರ್ಚಾಗುವ ಯೋಜನೆ. ಸಾರ್ವಜನಿಕರಿಗೆ ಮಾಹಿತಿ ನೀಡದೆ ಸರ್ಕಾರಕ್ಕೆ ತಪಾಸಣೆ ನಡೆಸಿರೋದ್ರ ಲೆಕ್ಕ ನೀಡೋ ಕಾರ್ಯಕ್ರಮ ಆರೋಪ. ಮೂಡಿಗೆರೆ ಎಂಜಿಎಂ ಆಸ್ಪತ್ರೆಯಲ್ಲಿ ಮಾಹಿತಿ ನೀಡದೆ ಕಾರ್ಯಕ್ರಮ ಆಯೋಜನೆ. ಮಾಹಿತಿ ನೀಡಿದ್ದರೆ ರೋಗಿಗಳಿಗೆ, ಸಾರ್ವಜನಿಕರಿಗೆ ಅನುಕೂಲವಾಗ್ತಿತ್ತು. ಹೈಟೆಕ್ ವಾಹನ, ನುರಿತ ತಜ್ಞರ ತಂಡ, 8 ಲಕ್ಷ ಖರ್ಚು. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಅಸಮಾಧಾನ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ. ವರದಿ ಪ್ರಕಾಶ್ ಬಕ್ಕಿ, ಪ್ರಜಾಪವರ್ ಟಿವಿ, ಮೂಡಿಗೆರೆ. ವೆಲ್ನೆಸ್ ಆ್ಯಂಡ್ ವೀಲ್ಸ್ ಕಮ್ಯುನಿಟಿ ಹೆಲ್ತ್ ಕೇರ್ ಅಂತೇಳಿ ಒಂದು ಕ್ಲಿನಿಕ್ಕು, ಅದು ಬೆಂಗಳೂರು ನಾರಾಯಣ ಹೃದಯಾಲಯದಿಂದ ತಜ್ಞರು, ಅಂದರೆ ಅದು ಮೊಬೈಲ್ ಹಾಸ್ಪಿಟಲ್ ಇದ್ದಂಗೆ, ಬಸ್ಸಲ್ಲೆಲ್ಲ ವ್ಯವಸ್ಥೆಗಳಿದೆ. ಅಲ್ಲಿ ಹೃದಯ ರೋಗಕ್ಕೆ ಸಂಬಂಧಪಟ್ಟಂಥ ಮತ್ತು ಕೆಲವೊಂದು ಆಯ್ದಂಥ ಕ್ಯಾನ್ಸರು ಕಾಯಿಲೆಗೆ ಸಂಬಂಧಪಟ್ಟಂಥ ಶಿಬಿರವನ್ನು ಇವತ್ತು ಮೂಡಿಗೆರೆಯಲ್ಲಿ ನಡೆಸ್ತಾ ಇದ್ದಾರೆ. ಇದ್ರ ಬಗ್ಗೆ ಇಲ್ಲಿ ನಮ್ಮ ಎಂಜಿಎಂ ಹಾಸ್ಪಿಟ್ಲು ಆಡಳಿತ ಮಂಡಳಿಗೆ ಸುಮಾರು ದಿನಗಳ ಹಿಂದೆ ಗೊತ್ತಾಗಿದ್ರು ಕೂಡ ಇದ್ರ ಬಗ್ಗೆ ಸರಿಯಾದ ಪ್ರಚಾರವನ್ನು ಮಾಡಿಲ್ಲ. ಈ ಸವಲತ್ತು ಏನು, ಇದ್ರ ಲಾಭ ಏನು ಅಂತಕ್ಕಂಥದ್ದನ್ನ ಸಾರ್ವಜನಿಕರಿಗೆ ಅಥವಾ ರೋಗಿಗಳಿಗೆ ಮುಟ್ಸಲ್ಲಿ ವಿಫಲತೆ ಹೊಂದಿದ್ದಾರೆ. ಜೊತೆಗೆ ಇಲ್ಲಿ ಮೂಡಿಗೆರೆ ಆರೋಗ್ಯ ರಕ್ಷಾ ಸಮಿತಿ ಸಮೇತ ಇದೆ. ನಾವಿಷ್ಟನ್ನು ಕೂಡ ಆರೋಗ್ಯ ಸಮಿತಿಯ ಸದಸ್ಯರಿದ್ದೀವಿ. ಅಟ್ಲೀಸ್ಟು ಸಾರ್ವಜನಿಕರಿಗಿಂತ ನಮ್ಮ ಗಮನಕ್ಕೆ ಸಮೇತ ಬಂದಿಲ್ಲ ಈ ವಿಚಾರ. ನೆನ್ನೆ ರಾತ್ರಿ ಪ್ರಶ್ನೆ ಮಾಡೋತ್ತಿಗೆ ರಾತ್ರಿ 11 ಗಂಟೆಗೆ ಆರೋಗ್ಯ ರಕ್ಷಾ ಸಮಿತಿ ಗ್ರೂಪಿಗೆ ಮೆಸೇಜ್ ಹಾಕ್ತಾರೆ, ತಾವು ನಾಳೆ ಬಂದು ಸಹಕಾರ ಮಾಡಬೇಕು ಅಂತೇಳಿ. ಈಗ ನಾವು ಎಲ್ಲ ಭಾಗದಿಂದನೂ, ಮೂಡಿಗೆರೆ ತಾಲೂಕು ಎಲ್ಲ ಭಾಗದಿಂದನೂ ಕೂಡ ಆರೋಗ್ಯ ರಕ್ಷಾ ಸಮಿತಿಯಲ್ಲಿ ಸದಸ್ಯರನ್ನ ಅಧ್ಯಕ್ಷರು ಮತ್ತು ಕ್ಷೇತ್ರ ಶಾಸಕರಾದಂಥ ನಯನಮಠಮ್ ಅವರು ಆಯ್ಕೆ ಮಾಡಿ ಭರವಸೆ ಮತ್ತು ನಂಬಿಕೆಯನ್ನು ಇಟ್ಟು ಆರೋಗ್ಯ ರಕ್ಷಾ ಸಮಿತಿಯಲ್ಲಿ ನಮ್ಮನ್ನು ಸದಸ್ಯರಾಗಿ ಮಾಡಿದ್ದಾರೆ. ಅದ್ರ ಉದ್ದೇಶ ಏನು ಅಂದರೆ, ಹಾಸ್ಪಿಟ್ಲು ಯಾವುದೇ ಕಾರಣಕ್ಕೂ ರೋಗಿಗಳಿಗೆ ಯಾವ್ಯಾವ ಸವಲತ್ತಿದೆ ಅದು ಸಿಗಬೇಕು, ಜೊತೆಗೆ ಶುಚಿತ್ವವನ್ನು ಕಾಪಾಡಬೇಕು, ಅದ್ರ ಮೇಲುಸ್ತುವಾರಿ ಸಮೇತ ನೀವು ಅದು ನೋಡ್ಕೊಂಡಿರ್ಬೇಕು ಅಂತ ಭರವಸೆ ಮಾಡಿದ್ದಾರೆ. ಆದರೆ ಇಲ್ಲಿರ್ತಕ್ಕಂಥ ಅಧಿಕಾರಿ ವರ್ಗ ಏನಿದೆ, ಆಡಳಿತ ವರ್ಗದವರು ಅಥವಾ ಚಾರ್ಜಲ್ಲಿರ್ತಕ್ಕಂಥ ಡಾಕ್ಟ್ರುಗಳು ಯಾರಿದ್ದಾರೆ, ಆರೋಗ್ಯ ರಕ್ಷಾ ಸಮಿತಿಯನ್ನು ತಾತ್ಸಾರವಾಗಿ ಕಾಣೋಂಥ ನೆಟ್ಟಿಗೆ ಬಂದಿದೆ. ಯಾವುದೇ ವಿಚಾರಗಳನ್ನ ಗಮನಕ್ಕೆ ತರೋದಿಲ್ಲ. ಯಾಕಂದರೆ ಆರೋಗ್ಯ ರಕ್ಷಾ ಪ್ರತಿಯೊಂದು ಸರ್ಕಾರ ಸಮಿತಿಗಳನ್ನ ರಾಜ್ಯಪಾಲರು ಅನುಮೋದನೆಯಿಂದ ಸಮಿತಿಯನ್ನು ಮಾಡ್ತಕ್ಕಂಥದ್ದು, ಯಾರು ಮಾಡೋದಲ್ಲ. ಅದಕ್ಕೆ ಆಗಿದ್ದ ಘನತೆ ಗೌರವ ಇದ್ದೇ ಇರುತ್ತೆ. ಜೊತೆಗೆ ಯಾವುದೇ ಒಂದು ಮೀಟಿಂಗ್ ಕರೆಯಲ್ಲ, ರೆಸಲ್ಯೂಷನ್ ಮಾಡ್ಕೊಳಲ್ಲ. ಅಟ್ಲೀಸ್ಟ್ ಯಾವುದೋ ದುಡ್ಡು ಸಣ್ಣ ಬಯದಾಗ ಸಮೇತ ಗ್ರೂಪ್ ಇದೆ ಅಥವಾ ಇಂಡಿವಿಜುವಲ್ ಫೋನ್ ಇದೆ, ಯಾರು ಕೂಡ ಹೇಳಲ್ಲ. ಅಧಿಕಾರಿಗಳು ಏನಂತಾರೆ ಅದಕ್ಕೆ, ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಬೇಕು ಅಂದರೆ ಗೋಡ್ ಬಂದು ಕುದುರೆ ಥರ ಕುಣಿಯೋಕ್ಕೆ ಶುರು ಮಾಡಿದ್ದಾರೆ. ಇವರಿಗೆ ಸಾರ್ವಜನಿಕರ ಬಗ್ಗೆ ಆಗಲಿ ಅಥವಾ ಸಮಿತಿಗಳ ಬಗ್ಗೆ ಆಗಲಿ ಕಾಳಜಿ ಇಲ್ಲ. ಶಾಸಕರು ಆದಷ್ಟು ಬಾರಿ ಹೇಳಿದ್ದಾರೆ, ದಯಮಾಡಿ ಮೂಡಿಗೆರೆ ಹಾಸ್ಪಿಟಲ್ನ ಒಂದು ಸುಸಜ್ಜಿತ ಹಾಸ್ಪಿಟಲ್ ಹಂಗೆ ಮಾಡಬೇಕು, ಶ್ರಮ ವಹಿಸಿ ಅಂತ. ಅವ್ರು ಹೇಳ್ದವಾಗ ತಲೆ ಆಡಿಸ್ತಾರೆ ಹೊರತು, ನಂತರ ಬಂದಾಗಿದ್ಮೇಲೆ ಅಂಗನವಾಡಿ ಮಕ್ಕಳು ಮಾಡ್ದಂಗೆ ಒಳಗೆ ಕೇಳಿದ್ದೊಂದು, ನಾನು ಹೊರಗೆ ಮಾಡಿದ್ದೊಂದು, ಈ ರೀತಿ ಮಾಡ್ತಾ ಇದ್ದಾರೆ. ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ. ಇದಕ್ಕೆ ಸಮೇತ ನಮ್ಗೆ ಯಾರಿಗೂ ಆಹ್ವಾನ ಇಲ್ಲ. ನಾವು ಕೂಡ ಈ ಕಾರ್ಯಕ್ರಮಕ್ಕೆ ನಾವು ಹಾಜರಾಗ್ತಾ ಇಲ್ಲ. ಜೊತೆಗೆ ಇದ್ರ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸಿದ್ದೀವಿ. ಆಡಳಿತಾಧಿಕಾರಿ ಪ್ರಿಯಾಂಕಾ ಡಾಕ್ಟರ್ 29 ತನಕ ರಜಾ ಇರೋದ್ರಿಂದ, ಜೊತೆಗೆ ನಮ್ಮ ಅಧ್ಯಕ್ಷರು ಶಾಸಕರಾದಂಥ ನಯನಮಠಮ್ ಅವ್ರಿಗೆ ಗಮನಕ್ಕೆ ತಂದು ಮುಂದಿನ ದಿನದಲ್ಲಿ ನಾವು ಸಾಮೂಹಿಕವಾಗಿ ರಾಜೀನಾಮೆ ಕೊಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ಕೈಗೊಂಡಿದ್ದೀವಿ. ಇವತ್ತು ಪ್ರತಿಭಟನೆ ಮಾಡಬೇಕು ಅಂತೇಳಿ ನಾವಿತ್ತು. ಬಟ್ ನಾವಿಲ್ಲಿ ಪ್ರತಿಭಟನೆ ಮಾಡ್ತಾ ಕೂರ್ತೆ ಅಲ್ಲಿ ಬಂದಂಥ ರೋಗಿಗಳಿಗೆ ಸವಲತ್ತು ಸಿಗೋಕ್ಕೆ ಸಮಸ್ಯೆ ಆಗ್ಬೋದು ಅನ್ನೋ ಕಾರಣದಿಂದ ಪ್ರತಿಭಟನೆ ಬೇಡ, ಒಂದು ಸಾಂಕೇತಿಕವಾಗಿ ಹೇಳಿಕೆ ಕೊಡೋಣ. ಮುಂದೆ ಇದ್ರ ಬಗ್ಗೆ ಶಾಸಕರು ಬಂದಾದ ನಂತರ ಅವ್ರ ಗಮನಕ್ಕೆ ತಂದು, ಅವರು ಯಾವುದನ್ನು ಗಮನಕ್ಕೆ ಹರಿಸ್ತಲೇ ಇದ್ದರೆ ನಂತರ ಈ ಸಮಿತಿಯಲ್ಲಿ ನಾವಿರೋದು ಅಪ್ರಯೋಜಕ ಅಂತ ನಮ್ಗೆ ಅನಿಸುತ್ತೆ. ಹಾಗಾಗಿ ಮುಂದಿನ ದಿನದಲ್ಲಿ ಸಾಮೂಹಿಕವಾಗಿ ರಾಜೀನಾಮೆ ಕೊಡೋಕ್ಕೆ ಅಂತೇಳಿ ನಾವಿಷ್ಟನ್ನ ಕೂಡ ಆರೋಗ್ಯ ಸಮಿತಿಯವರು ತೀರ್ಮಾನವನ್ನು ತಾಂಡಿದ್ದೀವಿ. ನೋಡಿ, ಮೂಡಿಗೆರೆ ಹಾಸ್ಪಿಟ್ಲ್ ಬಗ್ಗೆ ಉನ್ನತೀಕರಣಗೊಳಿಸ್ಬೇಕು ಅಂತೇಳಿ ನಮ್ಮ ನೆಚ್ಚಿನ ಶಾಸಕರು ಅವರು ತುಂಬ ಶ್ರಮವನ್ನು ಮೂಡಿಗೆರೆ ಹಾಸ್ಪಿಟ್ಲಿಗೆ ಹಾಕ್ತಾರೆ. ಆದರೆ ಇಲ್ಲಿರ್ತಕ್ಕಂಥ ಆಡಳಿತ ಮಂಡಳಿ ಯಾಕೋ ಒಂದು ಸ್ವಲ್ಪ ಜನಗಳ ಬಗ್ಗೆ ಅಥವಾ ಸರ್ವಿಸ್ ಕೊಡೋ ಬಗ್ಗೆ ಒಂದು ಸ್ವಲ್ಪ ತಾತ್ಸಾರ ಮನೋಭಾವ. ಅದು ಈಗಾಗಲೇ ನಿಮ್ಗೆ ಗೊತ್ತಾಗಿದೆ, ಕೆಲವೊಂದು ಇಶ್ಯೂನೂ ಆಗಿದೆ. ಅವಾಗ ಸಮೇತ ಎಲ್ಲರೂ ಆರೋಗ್ಯ ರಕ್ಷಾ ಸಮಿತಿ ಇರ್ಬೋದು ಅಥವಾ ಶಾಸಕರ ಗಮನಕ್ಕೆ ತಂದು ಅದನ್ನು ಕೂಡಲೇ ತ್ವರಿತಗತಿಯಲ್ಲಿ ಬಗೆಹರಿಸಿ ಮುಂದೆ ಹಾಕ್ಕೊಡ್ದು ಅಂತ ಸಮೇತ ನಾವು ಹೇಳಿದ್ದೀವಿ. ಆದ್ರೂ ಇದು ಪದೇ ಪದೇ ಮರು ಉಚ್ಚಾರಣೆ ಆಗ್ತಾಯಿದೆ. ಜೊತೆಗೆ ಹಾಸ್ಪಿಟ್ಲಲ್ಲಿ ಆರೋಗ್ಯ ಸಮಿತಿ ಅನ್ನೋದೊಂದಿದೆ, ಅದನ್ನು ಅಧಿಕಾರಿಗಳು ಮರ್ತಂಗಾಗಿದೆ. ಇವತ್ತು ನಾವು ಕೇಳಿದರೆ ಹೇಳ್ತಾರೆ THO ಮತ್ತು DHO ಅವ್ರದ್ದು ಆಯೋಜನೆ ನಾವಿಲ್ಲಿ
ಹಾಸ್ಪಿಟ್ಲನ್ನು ನಾವು ಸ್ಥಳಾವಕಾಶ ಮಾಡಿಕೊಟ್ಟಿದ್ದೀವಿ ಅಂತ. ಡಿ ಎಚ್ ಆದ್ರೂ ಅವ್ರ ಅಧಿಕಾರಿಗಳು ನಮಗೂ ಆರೋಗ್ಯ ರಕ್ಷಾ ಸಮಿತಿ ಅಂತೇಳಿ ರಾಜ್ಯಪಾಲರು ಅನುಮೋದನೆ ಮಾಡಿರ್ತಕ್ಕಂಥ ಸಮಿತಿ ನಮ್ಮ ಅನುಮತಿನ ತಗೊಳ್ತಾಳೆ, ನೀವು ನಮ್ಮ ಗಮನಕ್ಕೂ ತರದಲ್ಲೇ ಹಾಗಾದರೆ ಡಿ ಎಚ್ ಹಾಸ್ಪಿಟ್ಲಿಗೆ ಎಲ್ಲದನ್ನು ಸವಲತ್ತನ್ನು ಕೊಡ್ತಾರೆ, ಎಲ್ಲ ಬಗೆಹರಿಸ್ತಾನೆ ನನಗಿದ್ರೆ ಆರೋಗ್ಯ ರಕ್ಷಾ ಸಮಿತಿಗೆ ಅಲ್ಲಿ ಕೆಲಸ ಇರಲ್ಲ. ಹಾಗಾಗಿ ಮುಂದಿನ ದಿನದಲ್ಲಿ ನಮ್ಮ ಅಧ್ಯಕ್ಷರು ಆದಂಥ ಆರೋಗ್ಯ ರಕ್ಷಾ ಸಮಿತಿ ಅಧ್ಯಕ್ಷರು ಮತ್ತು ಈ ಕ್ಷೇತ್ರದ ಜನಪ್ರಿಯ ಶಾಸಕರಂಥ ನಯನಮಠ ಅವರ ಗಮನಕ್ಕೆ ತಂದು ನಾವು ಸಾಮೂಹಿಕವಾಗಿ ರಾಜೀನಾಮೆ ಕೊಟ್ಟು ಆರೋಗ್ಯ ರಕ್ಷಾ ಸಮಿತಿಯಿಂದ ಹೊರಗೆ ಬರಬೇಕು ಅಂತೇಳಿ ಮಾಡಿದ್ದೀವಿ. ಮುಂದಿನ ದಿನದಲ್ಲಿ ಮತ್ತೆ ಹೋರಾಟ ಉಂಟು, ಇದು ಮುಂದುವರಿಯುತ್ತೆ. ಇವರೇನಾದ್ರು ಸರಿ ಆಗ್ದಲೇ ಇದ್ದರೆ, ಆಸ್ಪತ್ರೆಯನ್ನು ಶುಚಿಯಾಗಿಟ್ಕೊಂಡು ಒಳ್ಳೆ ಸೌಲಭ್ಯ ಕೊಡದಲ್ಲೇ ಇದ್ದರೆ ಮುಂದಿನ ದಿನ ಖಂಡಿತವಾಗ್ಲೂ ಜನತೆಗೋಸ್ಕರ ಸಾರ್ವಜನಿಕ ಈ ಕಾರ್ಯಕ್ರಮಕ್ಕೆ ನಮಗೇನು ಆಹ್ವಾನ ಇಲ್ಲ. ನಾವು ನಿನ್ನೆ ಗ್ರೂಪಲ್ಲಿ 10 ಗಂಟೆಗೆ ಚರ್ಚೆ ಮಾಡಿದಾಗ 11:30ಕ್ಕೆ ಅಲ್ಲ 10:45ಕ್ಕೆ ನಮಗೆ ಗ್ರೂಪಲ್ಲಿ ಆಹ್ವಾನ ಮಾಡಿದ್ದಾರೆ. ನಮ್ಮನ್ನು ARS ಕಮಿಟಿ ಯಾವುದೇ ಮೆಂಬರ್ನು ಮತ್ತೆ ನಾವು ಬೆಳಗ್ಗೆ 9:30ಕ್ಕೆ ಇಲ್ಲಿ ಬಂದು ನಿಂತಿದ್ದೀವಿ. ಇದುವರೆಗೂ 10:20 ಆಗ್ತಾ ಬಂತು, ನಮ್ಮನ್ನು ಯಾರು ಮಾತಾಡ್ಸೋರು ಇಲ್ಲ, ಏನೂ ಇಲ್ಲ. ಹಾಗಾಗಿ ಶಾಸಕರು ಬಂದ ನಂತರ ನಾವು ಏನು ARS ಕಮಿಟಿ ಮೆಂಬರ್ಗಳಿದ್ದೀವಿ ಎಲ್ಲ ಸಾಮೂಹಿಕ ರಾಜೀನಾಮೆ ಕೊಡೋಕ್ಕೆ ತೀರ್ಮಾನ ತಗೊಳ್ತೀವಿ. ಶಾಸಕರ ಹತ್ರ ತೀರ್ಮಾನ